ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 55ಗೆ ಪ್ರತಿಯೊಬ್ಬರಿಗೋಸ್ಕರ ತಿಳಿದೋಣ ಶುರು ಮಾಡೋಣ ಬನ್ನಿ. ಸೊ ನೆನೆ ಮನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಏನೆಲ್ಲ ಕಾಂಟ್ರವರ್ಸೀಸ್ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಹೇಳಕ್ಕೆ ಹೊಡಿದ್ರೆ ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಖಂಡಿತವಾಗ್ಲೂ ಸಿನಿಮಾ ತಂಡದಿಂದ ಒಂದು ಎಫೆಕ್ಟ್ ಅನ್ನೋದು ಬಂದೇ ಬರುತ್ತೆ ನನ್ನ ಚಾನಲ್ಗೆ. ಸೊ ಸಣ್ಣದಾಗಿ ಅಪ್ಡೇಟ್ ಕೊಟ್ಬಿಡ್ತೀನಿ. ಮ್ಯಾಕ್ಸ್ ಸಿನಿಮಾದ ರಿಲೀಸಿಂಗ್ ಡೇಟ್ನ ಸ್ವತಃ ಮ್ಯಾಕ್ಸ್ ಸಿನಿಮಾದ ಫಸ್ಟ್ ಸಿಂಗಲ್ ರಿಲೀಸ್ ಆಯ್ತಲ್ವ, ಸೊ ಅದೇ ಸಿಂಗಲಲ್ಲಿ ಲಾಸ್ಟಲ್ಲಿ ಬಂದ್ಬಿಟ್ಟು ನಿಮಗೆ ಗಣೇಶ ಚತುರ್ಥಿಯ ದಿನ ಅನೌನ್ಸ್ಮೆಂಟ್ ಅನ್ನೋದು ಮಾಡ್ತೀವಿ ರಿಲೀಸಿಂಗ್ ಡೇಟ್ನ ಅಂತ ಅವರೇ ಅಪ್ಡೇಟ್ ಅನ್ನೋದನ್ನು ಕೊಟ್ಟಿದ್ದರು. ಆದರೆ ಗಣೇಶ ಚತುರ್ಥಿಯ ದಿನ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಗಿದೆ ಆ್ಯಂಡ್ ಈವನ್ ನನಗೂ ಸಹ ಡಿಸಪಾಯಿಂಟ್ ಆಯಿತು. ಸೊ ಇದಕ್ಕೆ ಪ್ರೊಡ್ಯೂಸರ್ ಕಲಿಪುಲಿ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಇಶ್ಯೂಸಿಂದ ಸಿನಿಮಾದ ರಿಲೀಸಿಂಗ್ ಡೇಟ್ನ ಮತ್ತೊಂದು ದಿನ ನಾವು ಖಂಡಿತವಾಗ್ಲೂ ಅನೌನ್ಸ್ಮೆಂಟ್ ಮಾಡ್ತೀವಿ ಆ್ಯಂಡ್ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ವರ್ತ್ ಅಂತಲೇ ಹೇಳ್ಬೋದು ಅಂತ ಒಂದು ನೋಟ್ ಬರೆದು ಟ್ವಿಟರಲ್ಲಿ ಬಿಟ್ಟಿದ್ದಾರೆ. ಸೊ ಟೆಕ್ನಿಕಲ್ ಇಶ್ಯೂಸ್ ಅಂದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂಸ್ ಇರೋದಿಲ್ಲ. ಆದರೆ ಸಿನಿಮಾದ ರಿಲೀಸಿಂಗ್ ಡೇಟ್ಗೆ ಡಿಸ್ಟ್ರಿಬ್ಯೂಟರ್ಸ್ ಯಾರೆಲ್ಲ ಇದ್ದಾರೆ, ಸೊ ಎಲ್ಲ ಭಾಷೆಗಳಲ್ಲೂ ಸ್ವಲ್ಪ ನೋಡಿಕೊಂಡು ರಿಲೀಸಿಂಗ್ ಡೇಟ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಆಗಲ್ಲ ಗೊತ್ತಿರುತ್ತೆ, ಯಾಕಂದರೆ ನಾವು ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತಾಯಿಲ್ಲ ಸಿನಿಮಾನ. ಆ್ಯಂಡ್ ಈವನ್ ಆಂಧ್ರ ಪ್ರದೇಶಲ್ಲಿ ಆ ಡೇಟ್ಸ್ನ ಲಾಕ್ ಮಾಡ್ಕೋಬೇಕು ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಬೇರೆ ಎಲ್ಲ ಕಡೆನೂ ಯಾವ್ಯಾವ ಡೇಟ್ಸು ಖಾಲಿ ಇದ್ದಾವೆ ನೋಡಿಕೊಂಡು ಎಲ್ಲ ಕಡೆನೂ ಒಂದು ಡೇಟ್ನ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರೂ ಪ್ರೊಡ್ಯೂಸರ್ ಅವರು ಯೋಚನೆಯಲ್ಲಿರ್ತಾರೆ. ಸೊ ಅದಕ್ಕೋಸ್ಕರನೇ ಡೇಟ್ಸ್ ಕಾರಣದಿಂದ ಸಿನಿಮಾದ ರಿಲೀಸಿಂಗ್ ಡೇಟ್ನ ಸದ್ಯಕ್ಕೆ ಅನೌನ್ಸ್ಮೆಂಟ್ ಮಾಡಿಲ್ಲ. ಆ್ಯಂಡ್ ಇಷ್ಟು ದಿನ ಏನು ಹೇಳ್ತಿದ್ದೆ, ಸೆಪ್ಟೆಂಬರ್ 27ನೇ ತಾರೀಕು ಸಿನಿಮಾದ ರಿಲೀಸಿಂಗ್ ಡೇಟ್ ಇರಬಹುದು ಅಂತ ಏನು ಹೇಳ್ತಿದ್ವಿ. ಸೊ ಮೇ ಬಿ ಇವಾಗ ನಡೀತಿರೋ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮ್ಯಾಕ್ಸ್ ಸಿನಿಮಾ ಸೆಪ್ಟೆಂಬರ್ 27ರಿಂದ ಮತ್ತೆ ಮುಂದಕ್ಕೆ ಹೋಗಬಹುದು ಅಂತಲೇ ಅನ್ಕೋಬೋದು. ಯಾಕಂದರೆ ಈಗಾಗಲೇ 10 ದಿನ ಹತ್ರ ಬರ್ತಾ ಇದ್ದೀವಿ ಈ ಸೆಪ್ಟೆಂಬರಲ್ಲಿ. ಇನ್ನು 17 ದಿನದಲ್ಲಿ ಸಿನಿಮಾದ ಪ್ರಮೋಷನ್ಸ್ ಎಲ್ಲ ಮುಗಿಸ್ಕೊಂಡು ಖಂಡಿತ ಸಿನಿಮಾ ಬಂದ್ಬಿಟ್ಟು ಅದೇ ಡೇಟ್ಗೆ ಲಾಕ್ ಮಾಡೋದಿಲ್ಲ ಅಂತ ಅನ್ಕೊತೀನಿ. ಸೊ ನೋಡೋಣ. ಸದ್ಯಕ್ಕಂತೂ ಕಲಿಪುಲಿ ಅವರು ಬಂದ್ಬಿಟ್ಟು ಇದೇ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಟೆಕ್ನಿಕಲ್ ಇಶ್ಯೂಸಿಂದ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡೋಕ್ಕೆ ಆಗಿಲ್ಲ, ಖಂಡಿತವಾಗ್ಲೂ ಮತ್ತೊಂದು ದಿನ ಸಿನಿಮಾದ ರಿಲೀಸಿಂಗ್ ಡೇಟ್ನ ಅನೌನ್ಸ್ಮೆಂಟ್ ಮಾಡ್ತೀವಿ, ಅದು ವರ್ತ್ ಫಾರ್ ವೇಟಿಂಗ್ ಅಂತ ಹೇಳಿಕೊಂಡಿದ್ದಾರೆ. ಸೊ ಡಿಸಪಾಯಿಂಟ್ ಆಗಿದ್ದರೂ ಖಂಡಿತ ನಿಮಗೆ ಒಂದು ವರ್ತಬಲ್ ಅನೌನ್ಸ್ಮೆಂಟ್ ಖಂಡಿತ ಅತಿ ಶೀಘ್ರದಲ್ಲೇ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾನು ಏನಕ್ಕೆ ಫಸ್ಟಲ್ಲಿ ಹೇಳಿದೆ ಅಂದರೆ ಸಿನಿಮಾ ತಂಡದಿಂದ ಒಂದು ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಏನಕ್ಕೆ ಹೇಳಿದೆ ಅಂದರೆ, ನಾವು ಜಾಸ್ತಿ ಇಂಡೈರೆಕ್ಟಾಗಿ ನಾವು ಮಾತಾಡಿದ್ರು ಸಹ ಅಂದರೆ ನಮಗೆ ಒಂದು ಎಫೆಕ್ಟ್, ನಮಗೆ ಒಂದು ಫೀಲ್ ಅಂತ ಆಗೇ ಆಗಿರುತ್ತೆ. ಆ್ಯಸ್ ಎ ಒಬ್ಬ ಫ್ಯಾನ್ ಬಾಯ್ ಆಗಿ ನಿಮಗೂ ಆಗಿರುತ್ತೆ, ನಮಗೂ ಸಹ ಹಾಗೇ ಆಗಿರುತ್ತೆ. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರಾಗಿ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಅಂತ ನಮಗೆ ಒಂದು ಫೀಲ್ ಇರುತ್ತೆ. ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಸಿನಿಮಾ ತಂಡದವ್ರಿಗೆ ಇದು ನೆಗೆಟಿವ್ ಶೇಡಲ್ಲಿ ಕಾಣಿಸುತ್ತೆ, ಬಟ್ ಅವರು ಒಪ್ಕೊಳ್ಳೋದಿಲ್ಲ ಇದನ್ನು. ಸೊ ಇರಲಿ, ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಜಾಸ್ತಿ ನೆಗೆಟಿವ್ ಆಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಕಲಿಪುಲಿ ಅವರು ಕೊಟ್ಟಿರುವ ಏನು ಸ್ಟೇಟ್ಮೆಂಟ್ ಇದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ನೋಡಿಲ್ಲ ಅಂದರೆ ನೋಡಬಹುದು. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಟಾಕ್ಸಿಕ್ ಸಿನಿಮಾದಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಆ್ಯಸ್ ಪರ್ ಒಂದು ನ್ಯೂಸ್ ರಿಪೋರ್ಟ್ ಪ್ರಕಾರ ಸಿನಿಮಾದಲ್ಲಿ 1000 ಪೀಪಲ್ಲು ಕ್ರೂ ಆಗಿ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ 400 ಪೀಪಲ್ಸು ಆ್ಯಕ್ಟರ್ಸ್ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಸೆಟ್ ಬಂದ್ಬಿಟ್ಟು ಸುಮಾರು 20 ಎಕರೆಯಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು 1940s ಸೆಟ್ ಏನಿದೆ ಅಂದರೆ ಆ ಕಾಲಘಟ್ಟದಲ್ಲಿ ಯಾವ ರೀತಿ ಇತ್ತು ಅದನ್ನೇ ಮೈಂಡಲ್ಲಿ ಇಟ್ಕೊಂಡೆ ಕ್ಲಿಯರಾಗಿ ಸೆಟ್ ಅನ್ನೋದು ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಒಂದು ನ್ಯೂಸ್ ರಿಪೋರ್ಟಲ್ಲಿ ಸಿಗ್ತಾ ಇದ್ದಾವೆ. ಸೊ ನೋಡೋಣ, ಟಾಕ್ಸಿಕ್ ಸಿನಿಮಾದ ಏನಾದರೂ ಸಣ್ಣ ಪುಟ್ಟ ಅಪ್ಡೇಟ್ಸ್ ಬಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಇನ್ನು ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ UI ಸಿನಿಮಾದಲ್ಲಿ ಸನ್ನಿ ಲಿಯಾನ್ ಅವರು ಒಂದು ಮೇಜರ್ ಪಾತ್ರವನ್ನು ಅಂದರೆ ಒಂದು ಇಂಪಾರ್ಟೆಂಟ್ ರೋಲ್ನ ಮಾಡಿದ್ದಾರೆ ಆ್ಯಂಡ್ ಶೂಟಿಂಗ್ ಸಹ ಮುಗಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಗುರು, ಆ್ಯಸ್ ಪರ್ ಬಜ್ ಪ್ರಕಾರ. ಸೊ ನೋಟ್ ಮಾಡಿಟ್ಕೊಳ್ಳಿ, ಇದು ಅಫಿಷಿಯಲಿ ಬಂದಿಲ್ಲ, ಬಟ್ ಅತಿ ಶೀಘ್ರದಲ್ಲೇ ಅವರ ಲುಕ್ ಏನಿದೆ ಅದನ್ನು ರಿವೀಲ್ ಮಾಡ್ತಾರೆ ಅಂತಲೂ ಆ್ಯಸ್ ಪರ್ ಬಜ್ ಪ್ರಕಾರ ನ್ಯೂಸ್ ಬರ್ತಾ ಇದ್ದಾವೆ ಇಂಡಸ್ಟ್ರಿ ಕಡೆಯಿಂದ. ಬಟ್ ಐ ಡೋಂಟ್ ನೋ ಇದು ಸಾಧ್ಯನಾ ಅಥವಾ ಸಾಧ್ಯ ಅಂತೂ ಹಾಗೇ ಆಗುತ್ತೆ. ಆ್ಯಂಡ್ ಈವನ್ ಅವರು ಸ್ವತಃ ಆ್ಯಕ್ಟರು.
ಬಟ್ ಗೊತ್ತಿಲ್ಲ ಸನ್ನಿ ಲಿಯೋನ್ ಅವರು ಯು ಐ ಸಿನಿಮಾದಲ್ಲಿ ಒಂದು ಮೇನ್ ರೋಲ್ನ ಪ್ಲೇ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದ್ದಾವೆ, ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ BRB ಬಿಲ್ಲಾರಂಗ ಭಾಷಾ ಸಿನಿಮಾದಿಂದ ಕ್ಯಾಸ್ಟಿಂಗ್ ಕಾಲ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದರೂ ನಿಮ್ಮಲ್ಲಿ ಟ್ಯಾಲೆಂಟ್ ತುಂಬ ಜಾಸ್ತಿ ಇದ್ದರೆ, ಐ ಮೀನ್ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತೀರಲ್ವ, ಸೊ ಅವ್ರಿಗೆ ಇದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕ್ಯಾಸ್ಟಿಂಗ್ ಕಾಲ್ ಬರೋದು ಅಷ್ಟೊಂದು ಕಮ್ಮಿನೇ, ಬಟ್ ಬಿಲ್ಲಾರಂಗ ಭಾಷಾ ಕಡೆಯಿಂದ ಅನೂಪ್ ಭಂಡಾರಿ ಅವರು ಅವರೊಂದು ಪೋಸ್ಟ್ನ ಹಾಕಿದ್ದಾರೆ. ಸೊ ಅದನ್ನು ನಿಮಗೆ ಪ್ಲೇ ಮಾಡ್ತಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಅವರೊಂದು ಮೇಲ್ ಐ ಡಿ ಕೊಟ್ಟಿದ್ದಾರೆ. ಆ ಮೇಲ್ ಐ ಡಿಗೆ ನೀವು ಮೇಲ್ ಮಾಡಿದ ತಕ್ಷಣ ಅವರೇನೋ ಒಂದು ಮೇ ಬಿ ಒಂದು ರಿಪೋರ್ಟ್ ಏನೋ ಕಳಿಸ್ಕೊಡ್ತಾರೆ. ಅದನ್ನು ಫಿಲಪ್ ಮಾಡಿ ಕಳಿಸಿದ್ರೆ ನೀವು ಸೆಲೆಕ್ಟ್ ಆದರೆ ಖಂಡಿತ ನೀವು ಸಹ ಒಂದು BRB ದೊಡ್ಡ ಸಿನಿಮಾದಲ್ಲಿ, ಅದು ಕಿಚ್ಚ ಸುದೀಪ್ ಸರ್ ಅವರ ದೊಡ್ಡ ಸಿನಿಮಾದಲ್ಲಿ ನೀವು ಸಹ ಆ್ಯಕ್ಟ್ ಮಾಡುವ ಚಾನ್ಸ್ ಅನ್ನೋದು ಪಡ್ಕೋಬೋದು. ಸೊ ಯೂಸ್ ಮಾಡ್ಕೊಳ್ಳಿ ಆಪರ್ಚುನಿಟಿನ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ಆಪರ್ಚುನಿಟಿ ಸಿಗೋದೇ ತುಂಬ ಕಷ್ಟ ಅಂತ, ಅದರಲ್ಲಿ ಸಿಕ್ಕಾಗ ಯಾಕೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸೊ ಯೂಸ್ ಮಾಡ್ಕೊಳ್ಳಿ, ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಇಬ್ಬನಿ ತಬ್ಬದ ಇಲಿಯಲ್ಲಿ ಸಿನಿಮಾ ಬಂದ್ಬಿಟ್ಟು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಪಡ್ಕೊತಿದೆ. ಆ್ಯಂಡ್ ಮೂವಿ ತುಂಬ ಎಮೋಷ್ನಲ್ ಡ್ರಾಮಾ ಆ್ಯಂಡ್ ಲವ್ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಿದ್ದಾರೆ. ನಾನಂತೂ ಸಿನಿಮಾನ ನೋಡಿಲ್ಲ, ಆ್ಯಂಡ್ ಅತಿ ಶೀಘ್ರದಲ್ಲಿ ನೋಡಿಬಿಟ್ಟು ಅದ್ರ ಬಗ್ಗೆ ಯಾವುದಾನ ಒಂದು ಎಪಿಸೋಡಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರೂ. ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಭೀಮಾ, ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಸರ್ ಅವರ ಭೀಮಾ ಸಿನಿಮಾ ಬಂದ್ಬಿಟ್ಟು ಅಮೆಝಾನ್ ಪ್ರೈಮ್ OTT ಪ್ಲಾಟ್ಫಾರ್ಮಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಆ್ಯಂಡ್ ಥಿಯೇಟರಲ್ಲಿ ನೀವೇನಾದರೂ ಸಿನಿಮಾನ ಮಿಸ್ ಮಾಡ್ಕೊಂಡಿದ್ದಾರೆ ಖಂಡಿತ ವರ್ತ್ ವಾಚಬಲ್ ಸಿನಿಮಾ ಆಗಿರುತ್ತೆ, ಒಂದ್ಸಲ ಪ್ರೈಮಲ್ಲಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ ಆ್ಯಂಡ್ ರಮೇಶ್ ಅರವಿಂದ್ ಸರ್ ಅವರು ಒಂದು ಕಾಂಬೋ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಯುವರ್ ಸಿನ್ಸಿಯರ್ಲಿ ರಾಮ್ ಅಂತ ಟೈಟಲ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಟೀಸರ್ ಸ್ವತಃ ರಿಲೀಸ್ ಮಾಡಿದ್ದಾರೆ. ಟೀಸರ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಬ್ಬರು ಸೇರಿ ಒಂದು ದೊಡ್ಡ ಸಿನಿಮಾನ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಸೊ ಇದನ್ನು ಡೈರೆಕ್ಟ್ ಮಾಡ್ತಿರೋದು ಬಂದ್ಬಿಟ್ಟು AR ವಿಖ್ಯಾಂತ್ ಅವರು ಮಾಡ್ತಿದ್ರೆ, ಇದಕ್ಕೆ ಹಣ ಆಗ್ತಿರೋದು ಬಂದ್ಬಿಟ್ಟು ಸತ್ಯ ರಾಯಲ ಅಂತ. ಸೊ ಟೀಸರ್ ಇನ್ನೂ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ನೋಡೋಣ ಯಾವಾಗ ರಿಲೀಸ್ ಮಾಡ್ತಾರೆ ಏನೋ ಅನ್ನೋದ್ರ ಬಗ್ಗೆ. ಮುಂದೆ ಬರೋ ದಿನಗಳಲ್ಲಿ ಖಂಡಿತ ಅಪ್ಡೇಟ್ಸ್ ಇದ್ರ ಬಗ್ಗೆನೂ ಬರ್ತಾ ಇರ್ತವೆ. ಸೊ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಅಂತ ಹೇಳ್ತಾ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ದೇವರ ಸಿನಿಮಾದ ಟ್ರೈಲರ್ ಬಂದ್ಬಿಟ್ಟು ಸೆಪ್ಟೆಂಬರ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ. ಆ್ಯಂಡ್ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದರು ಗಣೇಶ ಚತುರ್ಥಿಯ ದಿನ. ಬಟ್ ಅವರ ಅಭಿಮಾನಿಗಳಿಗೆ ಡಿಸಪಾಯಿಂಟ್ ಆಗಿದೆ. ವೈ? ಬಿಕಾಸ್ ಆ ಪೋಸ್ಟರಲ್ಲಿ ತುಂಬ ಕೈ ಕಟ್ಕೊಂಡು ನಾರ್ಮಲ್ ಪರ್ಸನ್ ಆಗಿ ನಿಂತ್ಕೊಂಡಿರುವ ಒಂದು ಪೋಸ್ಟರ್ನ ರಿಲೀಸ್ ಮಾಡಿರೋ ಕಾರಣದಿಂದ ಅಭಿಮಾನಿಗಳಿಗೆ ಸ್ವಲ್ಪ ಡಿಸಪಾಯಿಂಟ್ ಇದೆ. ನೋಡೋಣ 10ನೇ ತಾರೀಕು ಯಾವ ರೀತಿ ಟ್ರೈಲರ್ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯರ್.